ಅಂದ್ರೆ ವಿಜಯ್ ಪ್ರಕಾಶ್ ಅವರು ಸನ್ಮಾನ ಮಾಡಿಲ್ಲ ಅಂತ ಶಾಸಕ ಮುನವಳ್ಳಿ ಅವರು ಅಸಮಾಧಾನಗೊಂಡಿದ್ದಾರೆ. ಗಾಯನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಅದಾದ್ಮೇಲೆ ವಿಜಯ್ ಪ್ರಕಾಶ್ ಅವರು ಇಲ್ಲಿ ಒಂದ್ ರೀತಿಯಾದಂತಹ ಗೊಂದಲ, ಡಿಸಿ ಮತ್ತು ಶಾಸಕರ ನಡುವೆ ಇದ್ದಂತ ಗೊಂದಲಕ್ಕೆ ವಿಜಯ್ ಪ್ರಕಾಶ್ ಅವರಿಗೆ ಎಲ್ಲೊಂದ್ ಕಡೆ ಮುಜುಗರ ಆಗಿರುವಂತದ್ದು. ಶಾಸಕ ಪರಣ್ಣ ಮುನವಳ್ಳಿ ಬಿಟ್ಟು ಗಾಯಕ ವಿಪಿಗೆ ಸನ್ಮಾನವನ್ನ ಮಾಡಿರುವಂತದ್ದು. ಅಂದ್ರೆ ಶಾಸಕರನ್ನ ಬಿಟ್ಟು ಡಿಸಿ ಅವರು ಇಲ್ಲಿ ವಿಜಯ್ ಪ್ರಕಾಶ್ ಅವರಿಗೆ ಸನ್ಮಾನವನ್ನ ಮಾಡಿದ್ದಾರೆ. ಸನ್ಮಾನವನ್ನ ಮಾಡಿ ವೇದಿಕೆಯಿಂದ ಹೊರಟು ಹೋಗ್ತಾರೆ ಡಿಸಿ ಅವರು. ಜಿಲ್ಲಾಧಿಕಾರಿಯ ವರ್ತನೆಗೆ ಶಾಸಕ ಮುನವಳ್ಳಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನನ್ನನ್ನು ಯಾಕೆ ಕರೀಲಿಲ್ಲ ಅಂತ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಾಸಕರು ಗರಂ ಆಗಿದ್ದಕ್ಕೆ ಗಾಯನವನ್ನ ನಿಲ್ಲಿಸಿದ್ದಾರೆ ವಿಜಯ್ ಪ್ರಕಾಶ್ ಅವರು. ವೇದಿಕೆ ಮೇಲೆ ಬರುವಂತೆ ಶಾಸಕ ಪರಣ್ಣ ಅವರಿಗೆ ನಂತರ ವಿಜಯ್ ಪ್ರಕಾಶ್ ಅವರೇ ಕೆಳಗಡೆ ಬಂದು ಮನವಿಯನ್ನ ಮಾಡ್ಕೊಳ್ತಾರೆ. ಕೊನೆಗೆ ವೇದಿಕೆ ಮೇಲೆ ಬಂದು ಮತ್ತೊಮ್ಮೆ ಸನ್ಮಾನವನ್ನ ಮಾಡ್ತಾರೆ ಶಾಸಕರಾಗಿರುವಂತ ಪರಣ್ಣ ಮುನವಳ್ಳಿ. ಅಲ್ಲಿ ಬಂದಿರುವಂತ ಅಂದ್ರೆ ಕಲಾವಿದರಿಗಾಗಿರ್ಬೋದು, ಗಾಯಕರಿಗಾಗಿರ್ಬೋದು, ಯಾರೊಬ್ರು ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡುವಂತ ಉದ್ದೇಶ ಅಷ್ಟೇ ಅಲ್ವಾ? ಅದನ್ನ ಬಿಟ್ಟು ನನ್ನನ್ನು ಕರೀಲಿಲ್ಲ, ಅವ್ರನ್ನ ಕರೀಲಿಲ್ಲ, ಇವ್ರನ್ನ ಕರೀಲಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತ ಹಿನ್ನೆಲೆಯಲ್ಲಿ ಒಂದ್ ಕಡೆ ವಿಜಯ್ ಪ್ರಕಾಶ್ ಅವರಿಗೆನೆ ಎರಿಸು ಮುರಿಸ ಆಗಿದೆ. ತಮ್ಮ ಅಮೃತ ಹಸ್ತದಿಂದ ಮಾನ್ಯ ವಿಜಯ್ ಪ್ರಕಾಶ್ ಅವರಿಗೆ ಸನ್ಮಾನವನ್ನ ನೀಡ್ತಾ ಇದ್ದಾರೆ. ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಹುಟ್ಟಿ ಸಾಯೋ ಹಾಡು ಮನಸ ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ